ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ 1 ಶ್ರೀರಾಮಾಯಣ ಪಾತ್ರ ಪ್ರಪಂಚ 12ನೆಯ ಅಧ್ಯಾಯ. ಶ್ರೀರಾಮಚಂದ್ರನ ಪಾತ್ರದ ಪರಿಚಯದಲ್ಲಿ 4ನೆಯ ಭಾಗ. ಅದರಲ್ಲಿ ಮೊದಲನೆಯ ಭಾಗ ಶ್ರೀರಾಮನ ಇತರ ಪ್ರಧಾನ ಗುಣಗಳು. ಅಷ್ಟೊಂದು ನಾಗರಿಕರಲ್ಲವೆಂದು ಪ್ರಸಿದ್ಧರಾದ ವಾನರರ ಕುಲದ ಸ್ತ್ರೀಯೊಬ್ಬಳು ತಾರೆ ರಾಮನನ್ನು ಗುಣಾನಾಂ ಆಕರೋ ಮಹಾನ್ ಕಿಷ್ಕಿಂಧಾಕಾಂಡದ 15ನೇ ಸರ್ಗ 21ನೇ ಶ್ಲೋಕ ಎಂದು ವರ್ಣಿಸುತ್ತಾಳೆ. ಸಮಸ್ತ ಕಲ್ಯಾಣ ಗುಣಗಳಿಗೆ ನಿಧಿ ಸಮುದ್ರದಂತಿರುವವನು ಎಂದು. ಈ ಗುಣ ಸಮುದ್ರನ ಎಲ್ಲ ಗುಣಗಳನ್ನು ಉದಾಹರಣೆಗಳೊಡನೆ ವಿವರಿಸುವುದಾದರೆ ಒಂದೊಂದು ರಾಮಾಯಣವೂ ಆಗುವುದರಲ್ಲಿ ಸಂದೇಹ ಬರಲಾರದು. ವಾಲಿಗೆ ರಾಮನೊಡನೆ ಸೆಣಸಾಟ ಬೇಡವೆಂದೂ ಅವನನ್ನಾಶ್ರಯಿಸಿದ ತಮ್ಮ ಸುಗ್ರೀವನನ್ನು ವಾಲಿ ಪ್ರೀತಿಯಿಂದ ಕಾಣಬೇಕೆಂದು ಅವಳು ಗಂಡನಿಗೆ ಬುದ್ಧಿ ಹೇಳುವ ಈ ಪ್ರಸಂಗದಲ್ಲಿ ಅವಳ ಬಾಯಲ್ಲಿ ಬರುವ ರಾಮಗುಣಗಳ ವರ್ಣನೆಯನ್ನು ನೋಡಿ. ರಾಮಃ ಪರಬಲಾಮರ್ದಿ ಯುಗಾಂತಾಗ್ನಿರಿ ವೋತ್ಥಿತಃ ನಿವಾಸ ವೃಕ್ಷಃ ಸಾಧೂನಾಂ ಆಪನ್ನಾನಾಂ ಪರಾಗತಿಃ ಆರ್ತಾನಾಂ ಸಂಶ್ರಯಶ್ಚೈವ ಯಶಶ್ಚೈಕ ಭಾಜನಂ ಜ್ಞಾನ ವಿಜ್ಞಾನ ಸಂಪನ್ನಃ ನಿದೇಶೇ ನಿರತಃ ಪಿತುಃ. ಅದೇ ಕಿಷ್ಕಿಂಧಾಕಾಂಡದ 19ನೇ ಸರ್ಗ 20ನೇ ಶ್ಲೋಕ. ರಾಮ ಶೂರಾಗ್ರೇಸರ, ಶತ್ರುಗಳನ್ನು ರಾಕ್ಷಸರನ್ನು ಅಧರ್ಮಿಷ್ಠ ಬಲಾಢ್ಯರನ್ನು ಅಡಗಿಸುವುದರಲ್ಲಿ ನಿಸ್ಸೀಮ ಪರಾಕ್ರಮಿ, ಕಾಲಾಗ್ನಿಯಷ್ಟು ಭಯಂಕರ, ಆದರೆ ಆಶ್ರಿತರಿಗೆ ವಾಸಭೂಮಿಯೂ ಆಗಿರುವವನು. ತನ್ನನ್ನು ಆಶ್ರಯಿಸಿದವರಿಗೆ ಹೂವು ಹಣ್ಣು ನೆರಳು ಕೊಟ್ಟು ತಾನು ಬಿಸಿಲಲ್ಲಿ ನಿಲ್ಲುವ ಮಹಾ ಆದರ್ಶ ಗುಣವುಳ್ಳ ವೃಕ್ಷದಂತೆ ಅವನು. ವಾಸಿಸಲು ಬೇರಾವ ನಿವಾಸವೂ ಇಲ್ಲದ ಪಕ್ಷಿಗಳಿಗೆ ಆಶ್ರಯ ಕೊಡುವ ಹೆಮ್ಮರನಂತೆ ಅದನ್ನೇ ಕಡಿದು ಸುಟ್ಟು ಇದ್ದಲು ಮಾಡು ಬಂದ ಕಟುಕನು ಬಿಸಿಲಿಗೆ ತತ್ತರಿಸಿದರೆ ಅವನಿಗೂ ನೆರಳು ಕೊಟ್ಟು ಆಧರಿಸುವ ಮರನಂತೆ ಆಶ್ರಿತರ ಗುಣದೋಷಗಳನ್ನು ನೋಡದೆ ಉಪಕರಿಸುವ ಮಹಾಗುಣ ಅವನದು. ವಿಭೀಷಣನನ್ನು ಸೇರಿಸಬೇಕಾದುದಿಲ್ಲ ಎಂಬ ವಾನರ ವೀರರ ಇಷ್ಟಕ್ಕೆ ವಿರುದ್ಧವಾಗಿ ಅವನಿಗೆ ಆಶ್ರಯ ನೀಡಲಿಲ್ಲವೇ? ವಿಭೀಷಣನಲ್ಲವೇ ಆ ವೇಷದಲ್ಲಿ ರಾವಣನೇ ಬಂದಿದ್ದರೂ ಕರೆತರತಕ್ಕದ್ದೆಂದು. ಯದಿ ವಾ ರಾವಣ ಸ್ವಯಂ ಯುದ್ಧಕಾಂಡದ 18ನೇ ಸರ್ಗ 35ನೇ ಶ್ಲೋಕ. ಸುಗ್ರೀವನಿಗೆ ಆದೇಶಿಸಿದ ಮಹಾವೀರನ ಮಹಾ ಔದಾರ್ಯ ಎಂಥದು! ಇದಕ್ಕಿಂತ ಸರ್ವೋದಯ ಬೇರೊಂದುಂಟೆ, ಅಂತ್ಯೋದಯ ಬೇರೊಂದುಂಟೆ. ಶತ್ರುವನ್ನೂ ತಿದ್ದಿ ದಾರಿಗೆ ತರುವ ಆ ಮಹಾವೀರನ ಆದರ್ಶವೇ ಅಲ್ಲವೇ ಗಾಂಧಿಯವರ ತತ್ವಗಳಿಗೂ ಪ್ರೇರಕವಾದುದು. ಆಪತ್ತಿನಲ್ಲಿರುವವನು ಆಶ್ರಿತನಿಗಂತೂ ಅವನು ಪ್ರಾಣವನ್ನಾದರೂ ಕೊಟ್ಟು ಕಾಪಾಡತಕ್ಕವನು. ಅವನೇ ಅವರಿಗೆ ಪರಮಗತಿ. ದಶರಥನ ಮಾನ ಉಳಿಸಿದ್ದು ಹಾಗೆ. ಜಟಾಯುವಿನ ನಿರ್ವಾಜ್ಯ ಪ್ರೀತಿಗೆ ಆತ್ಮ ಅರ್ಪಣೆಗೆ ಮನಸೋತು ತಾನಾಡುತ್ತಿರುವ ಮಾನವ ನಾಟಕ ಮಿತಿಯನ್ನೂ ಮೀರಿ ತನ್ನ ಪರತ್ವವನ್ನೂ ಪ್ರಕಟಿಸಿದ ಪರವಶತೆಯ ಪ್ರಸಂಗ ಅದು. ಅವನು ಕೇಳದ ಮೋಕ್ಷವನ್ನೇ ಅವನಿಗೆ ಕೊಟ್ಟ. ನನ್ನ ಅಪ್ಪಣೆಯಂತೆ ನೀನು ಪುನರಾವರ್ತನೆಯಿಲ್ಲದ ನನ್ನ ದಿವ್ಯ ಲೋಕಕ್ಕೆ ಹೋಗು. ಅರಣ್ಯಕಾಂಡದ 68ನೇ ಸರ್ಗ 30ನೇ ಶ್ಲೋಕ. ಎಂದಪ್ಪಣೆ ಮಾಡಿ ತಾನು ಆ ವಿಷ್ಣು ಪದದ ಒಡೆಯನೆಂಬುದನ್ನು ಪ್ರಕಟಿಸಿದ ಸಂದರ್ಭ ಅದು. ಆ ಜಟಾಯುವಿನಲ್ಲಿ ಜಾತಿಯನ್ನಿಲ್ಲಿ ಗಮನಿಸಿದನೇ? ಅವನ ಯೋಗಾನುಷ್ಠಾನವನ್ನೇನಾದರೂ ಗಣಿಸಿದನೇ? ಅವನನ್ನು ತಂದೆ ಎಂದು ಭಾವಿಸಿ ನಿಜ ತಂದೆ ದಶರಥನಿಗೆ ತಾನು ಉತ್ತರ ಕ್ರಿಯೆಗಳನ್ನು ತನ್ನ ಕೈಗಳಿಂದಲೇ ಮಾಡಲಾಗದ ಕೊರತೆ ತೀರಿಸಿಕೊಳ್ಳಲು ಅವನಿಗೆ ಲಕ್ಷ್ಮಣನ ಕೈಯಲ್ಲಿ ಚಿತೆಯನ್ನು ಮಾಡಿಸಿ ತಾನೇ ಅದಕ್ಕೆ ಅಗ್ನಿಸ್ಪರ್ಶ ಮಾಡಿ ಸಂಸ್ಕರಿಸುವುದಲ್ಲದೆ ಬ್ರಾಹ್ಮಣರು ಹಿರಿಯರಿಗೆ ಮಾಡುವ ಕ್ರಮದಲ್ಲಿ ಸಮಂತ್ರಕವಾಗಿ ತಂತ್ರಪೂರ್ವಕವಾಗಿ ಪಿತೃಮೇಧದ ಮಂತ್ರಾನುಷ್ಠಾನದೊಡನೆ ಜಟಾಯುವನ್ನು ಸದ್ಗತಿಗೆ ಕಳುಹಿಸಿದ ಪ್ರಸಂಗ ರೋಮಾಂಚಕ. ಯಾವುದೋ ಪಕ್ಷಿ ಕುಲದವನೆಂದು ಯಾವುದೋ ಕ್ರಮದಲ್ಲಿ ಅದನ್ನು ಸುಟ್ಟು ಮುಗಿಸಿದ ಕಾಟಾಚಾರ ಇದಲ್ಲ. ಅರಣ್ಯಕಾಂಡದ 68ನೇ ಸರ್ಗ 34-35ನೇ ಶ್ಲೋಕ.
ಅಣ್ಣ ತಮ್ಮಂದಿರು ಹಕ್ಕಿನಿಂದ ಪ್ರಾಚೀನಾವಿತಿ ಹಾಕಿಕೊಂಡು ತಂದೆ ಸತ್ತಾಗ ಶ್ರಾದ್ದ ಮಾಡಿ ಪಿಂಡ ಪ್ರದಾನ ಮಾಡುವಂತೆ ಇವನೇ ತಂದೆ ಎಂಬ ಉಕ್ಕಿ ಬಂದ ಪ್ರೀತಿಯೊಡನೆ ಜಟಾಯುವಿಗೆ ಎಳ್ಳು ನೀರು ಬಿಟ್ಟರಂತೆ. ಉದಕಂ ಚಕ್ರತುಃ ತಸ್ಮೈ ಗೃಧ್ರ ರಾಜಾಯ ತಾವುಭೌ ಶಾಸ್ತ್ರದೃಷ್ಟೇನ ವಿಧಿನ ಜಲಂ ಗೃಧ್ರಾಯ ರಾಘವೌ. 36ನೇ ಶ್ಲೋಕ. ಆಪನ್ನಾನಾಂ ಪರಾಗತಿ ಎಂದರೆ ಇದು ವಿರಾಧ ಕಬಂಧರು ಶತ್ರುಭಾವದಲ್ಲಿ ಬಂದು ತೊಂದರೆ ಮಾಡಿದರೂ ಅವರಿಗೆ ಸದ್ಗತಿ ಇತ್ತ ಪುಣ್ಯಶ್ಲೋಕ ರಾಮ. ವಾಲಿ ಮಾರೀಚರಿಗೂ ರಾವಣನಿಗೂ ಸಹ ಕಷ್ಟದಲ್ಲಿರುವವರಿಗೆ ನಂಬಿಕೆಗರ್ಹವಾದ ಸ್ನೇಹಿತನಾಗಿ ಸಹಾಯವನ್ನಿತ್ತುದಕ್ಕೆ ಸುಗ್ರೀವನೇ ಒಂದು ಪ್ರಮಾಣ, ವಿಭೀಷಣ ಇನ್ನೊಂದು. ಇದರಿಂದ ರಾಮನಿಗೆ ಬಂದ ಕೀರ್ತಿ ಅಪಾರವೆನ್ನುತ್ತಾಳೆ ತಾರೆ. ಮಾರೀಚನನ್ನು ಕೇಳುತ್ತೀರಾ? ಒಮ್ಮೆ ರಾಮಬಾಣದ ರುಚಿ ನೋಡಿದ ನಂತರ ರಾವಣನ ಸಹವಾಸ ತೊರೆದು ಈಗ ಮಹರ್ಷಿಯಾಗಲು ಹೊರಟ ಈ ಮಾರೀಚನು ಸಹಾಯಾರ್ಥಿಯಾಗಿ ಬಂದ ರಾವಣನಿಗೆ ಬುದ್ಧಿ ಹೇಳುವ ಮಾತುಗಳಲ್ಲಿ ರಾಮಾಯಣ ವರ್ಣನೆಯನ್ನು ಕೇಳಿ. ರಾಮನ್ಯಾರೆಂದು ತಿಳಿದೆ? ತಂದೆ ಗಡೀಪಾರು ಮಾಡಿದ ಮಗ ಅವನಲ್ಲ. ಲೋಕ ಮರ್ಯಾದೆಯನ್ನು ಅವನು ನೀನೆಂದಂತೆ ತಿಳಿಯದವನಲ್ಲ. ಅವನು ಲೋಭಿಯೋ ಕೆಟ್ಟ ಶೀಲದವನೋ ಕ್ಷತ್ರಿಯ ಕುಲಕಂಟಕನೋ ಅಲ್ಲ. ತೀಕ್ಷ್ಣ ಸ್ವಭಾವದವನೋ ಪ್ರಾಣಿಗಳಿಗೆ ಅಹಿತ ಮಾಡುವವನೋ ಅಲ್ಲ. ಅವನು ಕಾಡಿಗೆ ಬಂದ ಕಾರಣವೇ ಬೇರೆ. ಸತ್ಯವಾದಿಯಾದ ತಂದೆ ಕೈಕೇಯಿಯಿಂದ ವಂಚಿತನಾದುದನ್ನು ಕಂಡು ಅವನನ್ನು ಸತ್ಯ ಪ್ರತಿಜ್ಞನನ್ನಾಗಿಸಲು ಸ್ವಯಂ ಕಾಡಿಗೆ ಹೊರಟು ಬಂದವನು. ತಂದೆ ತಾಯಿಗಳಿಗೆ ಪ್ರಿಯವಾದುದನ್ನು ನಡೆಸಲೆಂದೇ ಈ ವನವಾಸ ಕೈಕೊಂಡವನು. ಭೋಗಗಳನ್ನು ಬಿಟ್ಟು ಬಂದುದು ಅದಕ್ಕೆಂದೇ. ಶ್ರೀರಾಮನು ಒರಟು ಸ್ವಭಾವದ ಮೊಂಡನಲ್ಲ, ಧರ್ಮ ತಿಳಿಯದ ಮೂಢನಲ್ಲ, ಇಂದ್ರಿಯ ನಿಗ್ರಹವಿಲ್ಲದ ಚಪಲ ಕಾಮಾತ್ಮನಲ್ಲ. ನಿನ್ನಲ್ಲಿ ಇವೆಲ್ಲ ದುರ್ಗುಣಗಳೂ ಇವೆ. ಸುಳ್ಳಾಡುವುದೋ ಕೊಟ್ಟ ಮಾತನ್ನು ಮೀರುವುದೋ ಅವನ ಸ್ವಭಾವದಲ್ಲೇ ಇಲ್ಲ. ಆ ಇಲ್ಲದ ದುರ್ಗುಣಗಳನ್ನು ಅವನಲ್ಲಿ ಆರೋಪಿಸಬೇಡ. ರಾಮನೆಂದರೆ ಧರ್ಮದ ಸಾಕಾರ ಮೂರ್ತಿಯೆಂದೇ ತಿಳಿ. ರಾಮೋ ವಿಗ್ರಹವಾನ್ ಧರ್ಮ. ಅವನು ಪರಾಕ್ರಮ ಎಂದು ವ್ಯರ್ಥವಾಗದು. ಆದರೂ ಅವನದು ಸಾಧು ಸ್ವಭಾವ. ಸಮಸ್ತ ಲೋಕಕ್ಕೂ ಅವನೇ ಯೋಗ್ಯನಾದ ಇಂದ್ರನಂಥ ಒಡೆಯ. ಅರಣ್ಯಕಾಂಡದ 37ನೇ ಸರ್ಗ 9ರಿಂದ 15ನೇ ಶ್ಲೋಕ. ಇದೇ ಬಗೆಯ ಗುಣಗಾನ ಮಂಡೋದರಿಯ ಬಾಯಿಯಲ್ಲಿಯೂ ಬರುತ್ತದೆ. ಶ್ರೀರಾಮನನ್ನು ಮಹಾಯೋಗಿ ಎನ್ನುತ್ತಾಳೆ. ಶಂಖಚಕ್ರ ಗದಾಧಾರಿಯಾಗಿಯೇ ಯುದ್ಧ ಭೂಮಿಯಲ್ಲಿ ಕಂಡು ವರ್ಣಿಸುವ ಅವಳ ಮಂಗಳ ಶಾಸನ ರಾಮಾಯಣದಲ್ಲೇ ಅಮೋಘ, ಅಪೂರ್ವ. ಋಷಿ ಮುನಿಗಳಿಗಿಂತ ಹೆಚ್ಚಾಗಿ ರಾಕ್ಷಸರು, ಕಪಿಗಳು, ಕಪಿಪತ್ನಿ, ರಾಕ್ಷಸ ಪತ್ನಿಯರೂ ಕಂಡು ಕೊಂಡಾಡಿದ ಈ ರಾಮಗುಣಗಳಿಗೆ ಮನಸೋಲದವರನ್ನು ಏನೆನ್ನಬೇಕು? ಸ್ವಯಂ ರಾಮನೇ ತನ್ನನ್ನು ವರ್ಣಿಸಿಕೊಳ್ಳುವ ಈ ರೀತಿಯನ್ನು ನೋಡಿ ಕೈಕೇಯಿಯು ಅವನನ್ನು ಕಾಡಿಗೆ ಹೋಗುವಂತೆ ಸೂಚಿಸಿದುದಲ್ಲದೆ ತಂದೆ ಅದನ್ನು ರಾಮನಿಗೆ ನೇರವಾಗಿ ಆಡುವುದಕ್ಕೆ ಅಂಜುತ್ತಿರುವುದಾಗಿಯೂ ರಾಮ ಅದನ್ನು ನಡೆಸಿಕೊಡುತ್ತಾನೋ ಇಲ್ಲವೋ ಎಂದು ಅವನಿಗೆ ಶಂಕೆಯುಂಟೆಂದು ಹೇಳಲು ಮೊನನೊಂದ ಶ್ರೀರಾಮ ಆಡುವ ಪ್ರಕರಣ. ನಾಥಮರ್ಥಮರ ಪರೋ ದೇವಿ ಲೋಕಮಾವಸ್ತು ಮುತ್ಸಹೆ ವಿಧಿ ಮಾಂ ಋಷಿಭಿಸ್ತುಲ್ಯಂ ಕೇವಲಂ ಧರ್ಮಮಾಸ್ಥಿತಂ. ಅಯೋಧ್ಯಾಕಾಂಡದ 19ನೇ ಸರ್ಗ 20ನೇ ಶ್ಲೋಕ. ತಾಯಿ, ನಾನು ಹಣಕಾಸು, ರಾಜ್ಯಕೋಶ, ಭೋಗಗಳ ಅನುಭವಕ್ಕಾಗಿ ಹುಟ್ಟಿ ಬಂದವನಲ್ಲ. ಇವೇ ನನಗೆ ಪರಮ ಪುರುಷಾರ್ಥವಲ್ಲ. ಲೋಕದಲ್ಲಿ ನಾನಿರುವುದೇ ಕೇವಲ ಧರ್ಮದಂತೆ ನಡೆಯುವುದಕ್ಕಾಗಿ. ಧರ್ಮಾಚರಣೆಯೇ ನನ್ನ ಗುರಿ. ಆದುದರಿಂದ ನನ್ನನ್ನು ಋಷಿಗಳಿಗೆ ಸಮಾನವೆಂದು ತಿಳಿ. ಅರ್ಥಪರತೆಯೇ ಪ್ರಧಾನ ಜೀವನ ಕ್ರಮವೂ ಗುರಿಯೂ ಆಗಿರುವ ಇಂದಿನ ಎಷ್ಟು ಜನರಿಗೆ ಈ ರಾಮಾಯಣದ ರಾಮಗುಣ ಅರ್ಥವಾದರೂ ಎಷ್ಟು ಜನರಿಗೆ ರುಚಿಸೀತು, ಅನುಕರಣೀಯವಾದೀತು. ಪಶ್ಚಿಮದವರನ್ನು ಕೇಳುವುದೇ ಬೇಡ. ಅವರನ್ನು, ಸಮಾಜವಾದದ ಗುಂಗಿನಲ್ಲಿರುವವರನ್ನು ಅನುಕರಿಸುವ ನಮ್ಮ ಸಮಾಜದ ಕುರುಡರಿಗೆ ಈ ರಾಮಧ್ಯೇಯ ಇಂದು ಹಿಡಿಸೀತೆ.
ಶ್ರೀರಾಮ ಹಾಗೆ ಹೇಳಿದ್ದು ಮಾತ್ರವಲ್ಲ, ಹಾಗೇ ನಡೆದದ್ದು ಆ ದಿವ್ಯ ಜೀವನದ ಹಿರಿಮೆ. ರಾಮರಾಜ್ಯ ಬಂದಾಗ ಹಿಗ್ಗಲಿಲ್ಲ, ವನವಾಸ ಬಂದಾಗ ಕುಗ್ಗಲಿಲ್ಲ. ಸುಖ ದುಃಖೇ ಭಯಕ್ರೋಧೌ ಲಾಭಾಲಾಭೌ ಭವಾಭವೌ ಯಚ್ ಕಿಂಚಿತ್ ತಥಾಭೂತಂ ನನು ದೈವಸ್ಯ ಕರ್ಮ ತತ್. ಅಯೋಧ್ಯಾಕಾಂಡದ 12ನೇ ಸರ್ಗ 22ನೇ ಶ್ಲೋಕ. ಸುಖ ದುಃಖಗಳು, ಭಯ ಕ್ರೋಧಾದಿಗಳ ಭಾವಗಳು, ಲಾಭ ನಷ್ಟಗಳು, ಪ್ರಗತಿ ವಿಗತಿಗಳು, ಇನ್ನೂ ಏನೇನು ಅನುಭವಗಳು ನಮಗೆ ಬರುವವೋ ಅವೆಲ್ಲ ನಮ್ಮ ಕರ್ಮಾನುಸಾರವಾಗಿ ದೇವರು ಕರುಣಿಸುವವಲ್ಲವೇ ಎಂಬ ಈ ರಾಮವಚನ ಅವನದೇ ಶ್ರೀಕೃಷ್ಣಾವತಾರದ ಇಂಥದ್ದೇ ಗೀತಾವಚನಕ್ಕೆ ಅರ್ಥ ಶಬ್ದಗಳಲ್ಲಿ ಎಷ್ಟು ಸಮೀಪ. ಸುಖ ದುಃಖೇ ಸಮೇ ಕೃತ್ವ ಇತ್ಯಾದಿ ಗೀತಾ ಶ್ಲೋಕ 38ರಲ್ಲಿದೆ. ಕೈಗೆ ಬಂದ ರಾಜ್ಯ ತಪ್ಪಿದ್ದಲ್ಲದೆ ಮುಹೂರ್ತದಲ್ಲಿ ವನವಾಸ ಪ್ರಾಪ್ತಿಯೂ ಆದಾಗ ರಾಮನಿಗೇನನ್ನಿಸಿತು ಎಂಬ ಭಾಗವನ್ನು ನಾಳಿನ ಭಾಗದಲ್ಲಿ ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.